ಟು ಮೈ ನ್ಯೂ ಲಾಗ್. ಸೊ ಇವತ್ತು ತುಂಬ ದಿನ ಆದ್ಮೇಲೆ ಬೆಳಗ್ಗೆ ಜಿಮ್ ಬಂದಿದ್ದೀನಿ. ಕೋಲ್ಡ್ ಪಾಟ್ ಕವರ್ ಮಾಡೋಕ್ಕಾಗಲ್ಲ. ಮುಗಿಸ್ಕೊಂಡು ನೆಕ್ಸ್ಟ್ ಸೈಟ್ಗೆ ಹೋಗ್ಬೇಕು. ವರ್ಕೌಟ್ ಆಯಿತು. ವರ್ಕೌಟಿಂದ ಇವತ್ತು ಜಿಮ್ಮಿಂದ ಮನೆಗೆ ಹೊರಡ್ತಾ ಇದ್ದೀನಿ. ಮನೆಗೆ ಹೊರಟಿ ಫ್ರೆಶ್ ಆದ ನಂತರ ಸೈಟ್ಗೆ ಹೋಗ್ಬೇಕು. ಅಲ್ಲಿ ಇನ್ನೊಂದು ಹೊಸ ಸೈಟ್ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಕಾರ್ಪೆಂಟರ್ ಪರ ಕೇಳಿದ್ದೀನಿ. ಇದಿರೋದು ಇಲ್ಲೇ ನಿಯರ್ ಬೈ ಸಿಟಿ ಸೆಂಟ್ರಲ್ ಇದೆ. ಅಂಡ್ ಅಲ್ಲಿಗೆ ಕಾರ್ ಎತ್ಕೊಂಡು ಹೋಗೋಕ್ಕಲ್ಲ, ಸ್ಕೂಟರ್ನಲ್ಲಿ ಹೋಗ್ಬೇಕು. ಸೊ ಸ್ಕೂಟರ್ನಲ್ಲಿ ಹೋದ್ರೆ ಹೆಲ್ಮೆಟ್ ಹಾಕ್ಬೇಕು. ಹೆಲ್ಮೆಟ್ ಹಾಕಿದ್ರೆ ನನ್ನ ಕೂದಲು ವರ್ಸ್ಟ್ ಕಾಣುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ರೆಶ್ ಆಗಿದ್ದಾಯ್ತು. ಸೈಡ್ಗೆ ಹೋಗ್ತಾ ಇದೀನಿ. ಹೋಗ್ತಾ ಇನ್ನೊಂದು ಕಂಪ್ಲೀಟ್ ಮಾಡ್ಕೊಂಡು ಜಿಪ್ ಅಂತ ಹೋಗ್ಬೇಕು. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಕಾರ್ಪೆಂಟರ್ ಕೂಡ ಒಂದು ವೇ ಇದ್ದಾರೆ. ಸೊ ಇವಾಗ ನಾನು ಹೊರಡ್ತಾ ಇದ್ದೀನಿ. ಒಂದು 20-25 ಮಿನಿಟ್ಸ್ ಸೈಟಿಗೆ ರೀಚ್ ಆಗ್ತೀನಿ. ರೀಚ್ ಆಗಿ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಗಾಡಿ ವರ್ಷ ತುಂಬ ದಿನ ಆಗ್ಬಿಟ್ಟೈತೆ, ಅದಕ್ಕೆ ಒರೆಸ್ತಾ ಇದ್ದೀನಿ. ನೋಡ್ಬೋದು. ಆಕ್ಚುಲಿ ಇನ್ನೊಂದು ಸೈಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ನಾವು ಡಿಸೈನ್ಸ್ನ ಕಾರ್ಪೆಂಟರ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು, ಹೇಮಂತ್ ಅವ್ರು ಆಲ್ರೆಡಿ ಡಿಸೈನ್ಸ್ನ ಕಾರ್ಪೆಂಟರ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಕಾರ್ಪೆಂಟರ್ಗೆ ಡಿಸೈನ್ಸ್ನ ಎಕ್ಸ್ಪ್ಲೈನ್ ಮಾಡಿದಾಗಿದೆ. ಸೊ ಇವಾಗ ಇಲ್ಲಿಂದ ನಾವು ಲಂಚ್ ಮಾಡ್ಕೊಂಡು ಹೋಗೋಣ ಹೆಂಗೆ. ಸೊ ಹೇಮಂತು ಡೈರೆಕ್ಟ್ ಹೋಗೋಣ ಅಂತ ಹೇಳ್ತೇನೆ. ಡೈರೆಕ್ಟ್ ಇವಾಗ ಸೈಟಿಗೆ ಹೋಗ್ತೀವಿ. ಸೈಟಿಗೆ ಹೋಗ್ತೀವಿ. ಒಂದು 5-10 ಮಿನಿಟ್ಸಲ್ಲಿ ಸೈಟ್ ಲೊಕೇಶನ್ ರೀಚ್ ಆಗ್ತೀವಿ. ಬಾಡಿ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿ ಟಯರ್ಡ್ ಆಗಿಬಿಟ್ಟಿದೆ. ಇವತ್ತು ನಮ್ಮ ಬ್ರೋ ಓಡಿಸ್ತವ್ರೆ ಕಾರ್ನ. ನಾನು ಪ್ಯಾಸೆಂಜರ್ ಪ್ರಿನ್ಸಸ್ ಆಗಿದ್ದೀನಿ. ನೋಡಿದ್ರಲ್ಲ ಹೇಮಂತ್ ಅವ್ರ ರಿಯಾಕ್ಷನ್ ಹೆಂಗಿದೆ ಅಂತ, ನಾನು ಪ್ಯಾಸೆಂಜರ್ ಪ್ರಿನ್ಸಸ್ ಆಗಿರೋದಕ್ಕೆ. ಸೊ ಇವಾಗ ಸೈಟಿಗೆ ಹೋಗಿ ಸೈಟಲ್ಲಿ ಏನು ಪ್ರೋಗ್ರೆಸ್ ಆಗಿದೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನಮ್ಮ ಪ್ರೀವಿಯಸ್ ವೀಡಿಯೋದಲ್ಲಿ ಪಾರ್ಟಿಷನ್ ವಾಲ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಸೊ ಅದು ನೆನ್ನೆ ಕಂಪ್ಲೀಟ್ ಆಗಿದೆ. ಅದ್ರದ್ದು ಫೈನಲ್ ಔಟ್ಪುಟ್ ಹೇಗಿದೆ ಅಂತ ನಿಮ್ಗೆ ಇವತ್ತು ತೋರಿಸ್ತೀನಿ. ಆ್ಯಂಡ್ ಲ್ಯಾಮಿನೇಟ್ ಪೇಸ್ಟ್ ಮಾಡಿಲ್ಲ, ಸ್ಟ್ರಕ್ಚರಿಂಗ್ ಪಾರ್ಟ್ ಕಂಪ್ಲೀಟ್ ಆಗಿದೆ. ಪಾರ್ಟಿಷನ್ ವಾಲ್ದು 2 to 3 ಡೇಸಲ್ಲಿ ಲ್ಯಾಮಿನೇಟ್ ಸ್ಟಿಕ್ ಮಾಡ್ತೀವಿ. ಅದರದ್ದು ಕೂಡ ಅಪ್ಡೇಟ್ ಮಾಡ್ತೀವಿ. ಸ್ಟೇ ಟ್ಯೂನ್. ಸೊ ಲೊಕೇಶನ್ ರೀಚ್ ಆಗಿದ್ದಾಯಿತು. ಹೇಮಂತ್ ಕಾರ್ನ ಪಾರ್ಕ್ ಮಾಡ್ತೇನೆ. ಆಯ್ತು ಬಾರಪ್ಪ. ಅಣ್ಣ ಬಂದ. ಕಾರ್ಪೆಂಟರ್ ಫುಲ್ ಎಕ್ಸೈಟ್ ಆಗಿಬಿಟ್ಟಿದೆ ಬರ್ತಿದ್ದಂಗೆ. ನಾವು ಪ್ರೀವಿಯಸ್ ವಿಡಿಯೋಸಲ್ಲಿ ನಿಮಗೆ ತೋರಿಸಿದ್ದು ಫುಲ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಇದು ಸಹ ಆರ್ಚ್ ಪಾರ್ಟ್ ಆಲ್ಮೋಸ್ಟ್ ಅರ್ಧ ಗಂಟೆ ಆಯಿತು. ಹೇಮಂತ್ ಎಲ್ಲೋ ಕಾಣಿಸ್ತಿಲ್ಲ. ಎಲ್ಲೋನಂತ ಚೆಕ್ ಮಾಡೋಣ ಬನ್ನಿ. ಹೇಮಂತ್ ಓಯ್ ಒಬ್ಬನೇ ನಿಂತ್ಕೊಂಡ್ಬಿಟ್ಟವನೆ ಟೆರೆಸ್ ಮೇಲೆ. ಹಿಂಗೆ ಈ ಸೀನ್ನ ನೋಡ್ತಿದ್ರೆ ಒಂದು ಲೈನ್ಸ್ ನೆನಪಾಗ್ತಿದೆ. ಎಲ್ಲ ಹುಡುಗಿರಿಗೆ ರಾಧೆ ಥರ ಆಗಬೇಕು ಅಂತ ಆಸೆ ಇರುತ್ತೆ. ಎಲ್ಲ ಹುಡುಗಿರಿಗೆ ರಾಧೆ ಥರ ಆಗಬೇಕು ಅಂತ ಆಸೆ ಇರುತ್ತೆ. ಆದರೆ ಸೀತೆ ಥರ ಇರಬೇಕು ಅಂತ ಯಾರಿಗೂ ಅನ್ಸಲ್ಲ. ಎಲ್ಲ ಹುಡುಗಿರು ಕೃಷ್ಣನ್ ಥರ ಪ್ರೀತಿ ಮಾಡೋರನ್ನ ಹುಡುಕ್ತಾರೆ. ಆದರೆ ರಾಮನ್ ಜೊತೆ ವನವಾಸ ಹೋಗೋಕ್ಕೆ ಯಾರು ರೆಡಿ ಇರಲ್ಲ. ಸ್ಟ್ರಗ್ಲಿಂಗ್ ಫೇಸಲ್ಲಿ ಯಾರು ಆ ಪರ್ಸನ್ ಜೊತೆ ಇರೋಕ್ಕಾಗೋದಿಲ್ವಲ್ಲ. ಸೇಮ್ ಪರ್ಸನ್ ಸಕ್ಸಸ್ಫುಲ್ ಆದಾಗ ಅವ್ರ ಜೊತೆಲಿ ಇರೋ ಡಿಸರ್ವಿಂಗೇ ಅಲ್ಲ. ಸೊ ಇದರಿಂದ ನನಗೆ ಇದು ಅರ್ಥ ಆಗಿದೆ. ನಿಮ್ಗೆ ಏನಾದ್ರು ಬೇರೆ ಅರ್ಥ ಆಗಿತ್ತಂದ್ರೆ ನೀವು ಕಮೆಂಟ್ ಮಾಡಿ. ಇದೇ ಥರ ಇನ್ನೇನಾದ್ರು ಶಾಯರಿ ಹೇಳ್ಬೇಕಂತ ಇಂಟ್ರೆಸ್ಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಹೇಮಂತ್ ಕೈಲಿ ನಾನು ಹೇಳಿಸ್ತೀನಿ. ಸ್ಟೇ ಟ್ಯೂನ್. ಕಾರ್ಪೆಂಟರ್ಗೆ ಸ್ವಲ್ಪ ಮೆಟೀರಿಯಲ್ ಬೇಕಾಗಿತ್ತು. ಸೊ ಇವಾಗ ಅದನ್ನು ತೊಗೊಂಬರೋಕ್ಕೆ ನಾನು ಹೇಮಂತ್ ಹೋಗ್ತಾ ಇದ್ದೀವಿ. ಕೋಳಿ ಕೂಡ ನಮ್ಮನ್ನು ವೆಲ್ಕಮ್ ಮಾಡ್ತಿದೆ. ಇದರಿಂದ ನಿಮಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಮನುಷ್ಯರಿಗಿಂತ ನಾವು ಪ್ರಾಣಿಗಳನ್ನೇ ತುಂಬ ಇಷ್ಟಪಡ್ತೀವಿ. ಸುಮ್ಮನೆ ಹಂಗೆ ತೋರಿಸಿ ಇಲ್ಲಿ ನೋಡ್ಬೋದು. ಇಲ್ಲೆಲ್ಲರೂ ವಿತೌಟ್ ಹೆಲ್ಮೆಟ್ ಹೋಗ್ತಿದ್ದಾರೆ. ಸೊ ಹಿಂಗೆ ಇದೇ ರೀತಿ ರೋಡಲ್ಲಿ ಹೋಗೋರು ಗೋಲ್ ಕೊಟ್ಕೊಂಡು ಹೋಗ್ತಾ ಇದ್ರೆ ಯಾರಾದರೂ ಒಂದು ದಿವಸ ಹೊಡೆದೇ ಹೊಡಿತಾರೆ ಹಿಡ್ಕೊಂಡು ನಮ್ಮನ್ನ.
ಆ ಥರ ಮಾಡದೇ ಇರೋಂಗೆ ನಿಮ್ಮ ಫಾಲೋವರ್ಸ್ ನೀವೇ ನಮ್ಮನ್ನ ನೋಡ್ಕೊಳಕ್ಕಾಗೋದು. ಬೇಗ ಈ ವಿಡಿಯೋನ 1 ಮಿಲಿಯನ್ 2 ಮಿಲಿಯನ್ 3 ಮಿಲಿಯನ್ ಪುಷ್ ಮಾಡಿದ್ರೆ ಅವಾಗ ನಾವು ಸೆಲೆಬ್ಸ್ ಆಗಿಬಿಡ್ತೀವಿ. ಸೊ ಅವಾಗ ಓಡ್ ಬಂದ್ಬಿಟ್ಟು ನಮ್ಮ ಹತ್ರ ಬೌನ್ಸರ್ ಹಾಕೊಂಡು ಓಡಾಡ್ತೀವಿ. ನಿಮ್ಮ ಪ್ರೀತಿ ವಿಶ್ವಾಸ ಇದ್ರೆ ಸಾಕು. ಅನುಶ್ರೀ ವೈಟ್ ಗೋಲ್ಡ್ ಬಸ್. ಸೊ ಇಲ್ಲಿ ನಾವು ಬಂದಿದ್ದೀವಿ. ಕಾವೇರಿ ನಿನ್ನ ಮಡಿಲಲ್ಲಿ ಮಲಗುವೆ ನಾನಮ್ಮ. ಬನ್ನಿ ಬನ್ನಿ ಜನರೇ. ಸೊ ಗೈಸ್ ಇಲ್ಲಿ ಹೀಟೆಕ್ಸ್ ಇರಲಿಲ್ಲ. ಇವಾಗ ನೆಕ್ಸ್ಟ್ ಅಂಗಡಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಯಾವುದು ಇನ್ನೊಂದು ಅಂಗಡಿ ಇದೆಯಂತೆ, ಅಂಗಡಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸೊ ನಿನ್ನೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಹುಡುಗ ಬ್ಲೇಡ್ ಇಸ್ಕೊಳಕ್ಕೆ ಬಂದಿದ್ದಾಗ ಅವರು, ಸರ್ ಎಲ್ಲಿ ನೀವು ಕೆಲಸ ಮಾಡಿಸ್ತಿರೋದು ಅಂತ ಕೇಳಿದ್ದೆ. ಇಲ್ಲ ಪಕ್ಕದಲ್ಲೇ ಸೈಟ್ ಇದೆ ಅಲ್ಲೇ ಮಾಡಿಸ್ತಾ ಇರೋದು ಅಂತ ಹೇಳಿದ್ದಾನೆ. ಅವ್ರು ಬಂದು, ಸರ್ ನೀವು ನೋಡೋಕೆ ಒಳ್ಳೆ ಹೀರೋ ಥರ ಇದ್ದೀರಾ ಅಂತ ಹೇಳಿದ್ಗೆ ಹುಡುಗ ಫುಲ್ ಖುಷು. ನೋಡಿ ಇನ್ನೂ ಸ್ಮೈಲ್ ಹಂಗೆ ಇದೆ. ಅಷ್ಟೇ ಫ್ರೆಂಡ್ಸ್, ನೆಕ್ಸ್ಟ್ ಅಪ್ಡೇಟ್ ಅವ್ನು ಕೊಡ್ತಾನೆ. ಬಾ ಇದೇ ಅಂಗಡಿ ಹೇಳಿದವನು. ರೋಡಲ್ಲಿ ಹೋಗೋರೆಲ್ಲ ಫುಲ್ ಒಂಥರ ಸೈಕಲ್ ನೋಡ್ತಾವ್ರು ಹೋಗೋ ಬ್ಲಾಗ್ ಮಾಡ್ತಿರೋದಕ್ಕೆ. ಇವಾಗ ನಮಗೊಂದು ಹೀಟೆಕ್ಸ್ ಸಿಗ್ತಾ ಇಲ್ಲ. ಹೀಟೆಕ್ಸ್ಗೋಸ್ಕರ ಹುಡುಕಾಡ್ತಾ ಇದ್ದೀವಿ. ಯಾರು ಎತ್ಕೊಂಡ್ಬರ್ಬೇಕು ಅಂತ ಇವಾಗ ರಿಯಲೈಸ್ ಆಗ್ತಿದೆ. ಫೈನಲಿ ನಾವು ಹೋಗಿದ್ದ ಮೆಟೀರಿಯಲ್ ಸಿಕ್ಕಿದೆ. ಇವಾಗ ಏಮಂತ ಎತ್ಕೊಂಡು ಹೋಗ್ತೇನೆ. ಇವತ್ತಿನ ಸೈಡ್ ಪ್ರೋಗ್ರೆಸ್ ಅಪ್ಡೇಟ್ ಮಾಡ್ತೀವಿ ನೋಡಿ. ಸೊ ನಾವು ನಿನ್ನೆ ಏನು ಡಿಸೈನ್ ಹೇಳಿದ್ವಿ ಅಲ್ಲ ಪಾರ್ಟಿಷನ್ ವಾಲ್ದು, ಸೊ ಅದು ನಾನು ಅಂದ್ಕೊಂಡಿರೋ ಹಾಗೆ ಕ್ಲೀನಾಗಿ ಎಕ್ಸಿಕ್ಯೂಟ್ ಆಗಿದೆ. ಸೊ ಆಲ್ಮೋಸ್ಟ್ ಡಿಸೈನ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನೊಂದು 2 ಡೇಸಲ್ಲಿ ಲ್ಯಾಮಿನೇಟ್ ಸ್ಟಿಕ್ ಆಗುತ್ತೆ. ಬಾಯ್ ಬೋಲ್ಜಿ, ಬಾಯ್ 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 ಬಾಯ್. ಸೊ ಗೈಸ್ ಇವಾಗ ಕಾರ್ಪೆಂಟರ್ಗೆ ಟಾಟಾ ಹೇಳಿದಾಯಿತು. ಸೊ ಇವಾಗ ನಾವು ಇಲ್ಲಿಂದ ಹೊಡ್ತಾ ಇದ್ದೀವಿ. ವರ್ಕಿಂಗ್ ಡ್ರಾಯಿಂಗ್ಸ್ ಮಾಡಬೇಕು, ಅದಾದ ನಂತರ ವೀಡಿಯೋ ಎಡಿಟ್ಸ್ ಮಾಡಬೇಕು. 2 ವೀಡಿಯೋ ಎಡಿಟ್ ಮಾಡಬೇಕು. ಇವಾಗ 6:30 ಒಳಗೆ ಆ ವೀಡಿಯೋ ಪೋಸ್ಟ್ ಮಾಡಬೇಕು ನಾನು. ಸೊ ಆ ರೀಸನ್ಗೋಸ್ಕರ ಆ್ಯಂಡ್ ಇವಾಗ ನಾವು ಇಲ್ಲಿಂದ ಹೊಡ್ತಾ ಇದ್ದೀವಿ. ಇಲ್ಲಿಂದ ಹೊಟ್ಟಾದ ನಂತರ ಇವಾಗ ನಾವು ಇಲ್ಲಿಂದ ಹೊಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಸಹ ಶೇರ್ ಮಾಡಿ. ಸೊ ನಿಮಗೆ ಇಂಟೀರಿಯರ್ಸ್ ಮೇಲೆ ಇನ್ನೇನಾದ್ರು ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕು ಅಂತ ಅಂದರೆ ನಮ್ಮದೇ ಆದಂಥ ಇನ್ನೊಂದು ಇಂಟೀರಿಯರ್ ಆರ್ಟಿಸ್ಟ್ರಿ ಅಂತ ಚಾನಲ್ ಇದೆ ಯೂಟ್ಯೂಬಲ್ಲಿ. ಸೊ ಅದರಲ್ಲಿ ಇನ್ಫಾರ್ಮೇಟಿವ್ ವೀಡಿಯೋಸ್ ಪೋಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸ್ಟೇ ಟ್ಯೂನ್, ಮುಂದೆ ಸಿಗೋಣ. ಜೈ ಶ್ರೀರಾಮ್.